ಈ ಥರ. ಇವಾಗ ನಾವು ಪ್ರೋಗ್ರಾಮಿಂಗನ್ನು ಡೀಟೇಲಾಗಿ ನೋಡೋಣ. ಸೊ ಪ್ರೋಗ್ರಾಮಿಂಗ್ ಅಂತ ಹೇಳಿದರೆ 3 ಥರದ ರಿಯಾಕ್ಷನ್ಸ್ ಇದೆ: ಎಂಡ್ ಪಾಯಿಂಟ್, ಫಿಕ್ಸ್ಡ್ ಟೈಮ್ ಮತ್ತು ಕೈನೆಟಿಕ್. ಸೊ ಇವಾಗ ಎಂಡ್ ಪಾಯಿಂಟ್ ಅಂತ ಹೇಳಿದರೆ ಗ್ಲೂಕೋಸ್, ಆಲ್ಬಮಿನ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, HDL, ಯೂರಿಕ್ ಆ್ಯಸಿಡ್, ಬಿಲ್ರುಬಿನ್ ಇದೆಲ್ಲ ಎಂಡ್ ಪಾಯಿಂಟಲ್ಲಿ ಬರುತ್ತೆ. ಯೂರಿಯಾ, ಕ್ರಿಯಾಟಿನೈನ್ ಇದು ಫಿಕ್ಸ್ಡ್ ಟೈಮ್ ರಿಯಾಕ್ಷನಲ್ಲಿ ಬರುತ್ತೆ. ಕೈನೆಟಿಕ್ ಅಂದರೆ SCOT, SGPT, ಆಲ್ಕಲೈನ್ ಫಾಸ್ಫೇಟೇಸ್, GGT ಇದೆಲ್ಲ ಕೈನೆಟಿಕಲ್ಲಿ ಬರುತ್ತೆ. ಸೊ ಇದು 3 ಥರದ ರಿಯಾಕ್ಷನ್ಸ್. ಸೊ ಪ್ರೋಗ್ರಾಮಿಂಗ್ ವೈಸಲ್ಲೂ ಡಿಫರೆನ್ಸ್ ಇದೆ ಈ 3ಕ್ಕೂ. ಇವಾಗ ಮೊದಲಾಗಿ ನಾವು ಎಂಡ್ ಪಾಯಿಂಟನ್ನು ಹೇಗೆ ಪ್ರೋಗ್ರಾಮ್ ಮಾಡೋದಂತ ನೋಡೋಣ. ಸೊ ಮೊದಲಾಗಿ ನಾವು ಪ್ರೋಗ್ರಾಮ್ ಆಪ್ಷನ್ಗೆ ಹೋಗಿ ಇದು ಆಲ್ರೆಡಿ ಇದರಲ್ಲಿ ಪ್ರೋಗ್ರಾಮ್ ಇದೆ ಆಗತ್ತಿಗೆ. ಸೊ ನಾವು ಪ್ರೋಗ್ರಾಮ್ ಮಾಡಿಕೊಳ್ಳೋ ಅಗತ್ಯ ಇಲ್ಲ, ಆದರೂ ಕೂಡ ನಾವು ಹೊಸ ಪ್ರೋಗ್ರಾಮ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾವು ಜಸ್ಟ್ ಒಂದು ಎಂಟಿ ಪೊಸಿಷನನ್ನು ನಾವು ಆನ್ ಮಾಡ್ಕೊಳ್ಬೇಕು, ತಗೊಳ್ಬೇಕು. ಸೊ ತಗೊಂಡು ನಾವು ಯಾವುದು ಪ್ರೋಗ್ರಾಮ್ ಮಾಡಲಿಕ್ಕಿರೋ ಅದರಲ್ಲಿ ಬಾಕ್ಸನ್ನು ನಾವು ನೋಡ್ಕೊಳ್ಬೇಕು. ಮೊದಲಾಗಿ ನಾವೀಗ ಎಂಡ್ ಪಾಯಿಂಟಿಗೆ ಕೊಲೆಸ್ಟ್ರಾಲನ್ನು ತಗೊಳ್ಳೋಣ. ಸೊ ಕೊಲೆಸ್ಟ್ರಾಲಲ್ಲಿ ಈ ಥರ ಕಿಟ್ ಬರುತ್ತೆ. ಅದರೊಳಗೊಂದು ಲಿಟ್ರೇಚರ್ ಇರುತ್ತೆ, ಕಿಟ್ ಇನ್ಸರ್ಟ್ ಇರುತ್ತೆ. ಸೊ ಇದರಲ್ಲಿ ನಾವು ಒಂದು ಟೇಬಲ್ ಇರುತ್ತೆ ನೋಡಿ, ಈ ಟೇಬಲಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಈ ಡೀಟೇಲ್ಸನ್ನು ನಾವು ಇದಕ್ಕೆ ಫಿಲ್ ಮಾಡ್ಕೊಳ್ಬೇಕು. ಓಕೆ, ಸೊ ಮೊದಲಾಗಿ ಐಟಮ್ ನೇಮ್ ಯಾವುದು? ಕೊಲೆಸ್ಟ್ರಾಲನ್ನು ಇಲ್ಲಿ ಟೈಪ್ ಮಾಡಬೇಕು. ಎಂಟರ್, ಈ ಆರೋ ಮಾರ್ಕ್ ಇರೋದು ಎಂಟರ್. ಸೊ ಎಂಟರ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಯಾವ ಮೆಥಡ್ ಅಂತೇಳಿ, ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ 3 ಟೈಪ್ಸ್ ಆಫ್ ಮೆಥಡ್ಸ್ ಇರುತ್ತೆ. ಎಂಡ್ ಪಾಯಿಂಟ್, ಸೊ ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಕೈನೆಟಿಕ್ ಬರುತ್ತೆ, ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಫಿಕ್ಸ್ ಟೈಮ್ ಬರುತ್ತೆ, ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಮೊದಲು ಎಂಡ್ ಪಾಯಿಂಟ್ ಬರುತ್ತೆ. ಸೊ ನಮ್ದು ಇಲ್ಲಿ ಇವಾಗ ಮೋಡ್ ಆಫ್ ರಿಯಾಕ್ಷನ್ ಅಂದರೆ ಎಂಡ್ ಪಾಯಿಂಟಲ್ಲಿದೆ. ಸೊ ನಾವು ಎಂಡ್ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಆಮೇಲೆ ವೇವ್ ಲೆಂತ್ 1 and 2 ಕೇಳಿದ್ದಾರೆ. ಸೊ ವೇವ್ ಲೆಂತ್ 1 and 2, ವೇವ್ ಲೆಂತ್ 1 505. ಸೊ ನಾವಿಲ್ಲಿ ವೇವ್ ಲೆಂತ್ 1ಅನ್ನು 505ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ವೇವ್ ಲೆಂತ್ 2 630. ಸೊ ನಾವಿಲ್ಲಿ 630ಅನ್ನು ಕ್ಲಿಕ್ ಮಾಡಬೇಕು. ಯೂನಿಟ್ಸ್ ಕೇಳಿದ್ದಾರೆ. ಸೊ ಇದು mg/dl. ಸೊ ಇಲ್ಲಿ mg/dl. ಇನ್ ಕೇಸ್ ನಮಗೆ ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಇದರಲ್ಲಿ ಹೋಗಿ ಯಾವುದಾದ್ರೂ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕೊಟ್ಟರೆ ಆಯಿತು. ಇವಾಗ ನಮಗೆ ಬೇಕಾಗಿರೋದು mg/dl. ಆಮೇಲೆ ಟೆಂಪರೇಚರ್ ಕೇಳಿದ್ದಾರೆ. ಸೊ ಟೆಂಪರೇಚರ್ 37. ನಾವು ಅದನ್ನು 37 ಆಲ್ರೆಡಿ ಇದೆ, ಇಲ್ಲ ಇದ್ದರೆ ನಮಗೆ ಚೇಂಜ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡಿದರೆ ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಟೆಂಪರೇಚರನ್ನು 37ಗೆ ತರಬೇಕು. ಆಮೇಲೆ ಫ್ಲೋ ಆಫ್ ರಿಯಾಕ್ಷನ್ ಇನ್ಕ್ರೀಸ್. ಸೊ ಬ್ಲ್ಯಾಂಕ್ ಕೇಳಿದ್ದಾರೆ, ನಮಗೆ ಬ್ಲ್ಯಾಂಕ್ ವಾಟರ ಆರ್ ರಿಯೇಜೆಂಟ್ ಅಂತೇಳಿ. ಸೊ ಇಲ್ಲಿ ನಾವು ನೋಡ್ಕೊಳ್ಬೇಕು. ಇಲ್ಲಿ ಬ್ಲ್ಯಾಂಕ್ ಅಂತ ಹೇಳೋದು ರಿಯೇಜೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಬ್ಲ್ಯಾಂಕ್ ರಿಯೇಜೆಂಟ್ ಮಾಡ್ಕೊಳ್ಬೇಕು. ಓಕೆ, ಈ ಥರ ಇದು ಮೊದಲನೇ ಪೇಜ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಸೆಕೆಂಡ್ ಪೇಜಿಗೆ ಹೋಗಬೇಕು. ಸೊ ಸೆಕೆಂಡ್ ಪೇಜಲ್ಲಿ ಇಂಕ್ಯುಬೇಷನ್ ಟೈಮ್ ಆ್ಯಂಡ್ ಡಿಲೇ ಟೈಮ್ ಕೇಳಿದ್ದಾರೆ. ಸೊ ಇದರಲ್ಲಿ ಇಂಕ್ಯುಬೇಷನ್ ಟೈಮ್ 5 minutes ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 5 minutesನ್ನು ನಾವು 5 minutesಗೆ ತಗೊಳ್ಬೇಕು. ಸೊ ಡಿಲೇ ಟೈಮ್ ಇಟ್ಸ್ ಓಕೆ 3 seconds ಇರ್ಬೋದು. ಆಮೇಲೆ ಥರ್ಡ್ ಆಪ್ಷನ್ ಅಂತ ಹೇಳಿದರೆ ವಾಲ್ಯೂಮ್. ಸೊ ನಾವು ವಾಲ್ಯೂಮನ್ನು ಹಾಕ್ಕೊಳ್ಬೇಕು. ರಿಯೇಜೆಂಟ್ 1 ವಾಲ್ಯೂಮ್, ರಿಯೇಜೆಂಟ್ 2 ವಾಲ್ಯೂಮ್ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಬೇಕು. ಸೊ ಆಲ್ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಲ್ಯಾಬೊರೇಟರಿ ಪ್ರೊಸೀಜರ್ ಫಾರ್ ಸೆಮಿ ಆಟೋ ಅಂತ ಹೇಳಿದೆ. ಸೊ ವರ್ಕಿಂಗ್ ರಿಯೇಜೆಂಟ್ ಎಷ್ಟು, ಸ್ಟ್ಯಾಂಡರ್ಡ್ ಎಷ್ಟು, ಸ್ಯಾಂಪಲ್ ಎಷ್ಟು ಅಂತೇಳಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ರಿಯೇಜೆಂಟ್ 2 ಇಲ್ಲ, ಕೊಲೆಸ್ಟ್ರಾಲಿಗೆ 1 ರಿಯೇಜೆಂಟ್ ಮಾತ್ರ ಇರೋದು. ಸೊ ನಾವಿಲ್ಲಿ 1000 ಹಾಕ್ಕೊಳ್ಬೇಕು. ಎಂಟರ್. ರಿಯೇಜೆಂಟ್ ಸೆಕೆಂಡ್ಸ್ಗೆ 0. ಸೊ ಸ್ಯಾಂಪಲ್ ವಾಲ್ಯೂಮ್ ಎಷ್ಟು? ಸ್ಯಾಂಪಲ್ ವಾಲ್ಯೂಮ್ ಎಲ್ಲಿದೆ? 10 microliter. ನಾವು ಅದನ್ನು 10 microliter ಮಾಡ್ಕೊಳ್ಬೇಕು. ಆಮೇಲೆ ಲೀನಿಯಾರಿಟಿ ಕೇಳಿದ್ದಾರೆ. ಸೊ ಲೀನಿಯಾರಿಟಿ ಇದರಲ್ಲಿ ಇರುತ್ತೆ. ಸೊ ಲೀನಿಯಾರಿಟಿ ನಮಗೆ 600 mg ಅಂತ ಹೇಳಿದೆ. ಸೊ ನಾವು ಇದನ್ನು 600 mg ಮಾಡ್ಕೊಳ್ಬೇಕು. ಲೀನಿಯಾರಿಟಿ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಅಬ್ಸರ್ಬೆನ್ಸ್ ವ್ಯಾಲ್ಯೂ, ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದರಲ್ಲಿ
ಸಿಗೋ ವ್ಯಾಲ್ಯೂ 600. ಇನ್ ಕೇಸ್ 600 ಮೇಲೆ ಇದೆ ವ್ಯಾಲ್ಯೂ ಅಂತ ಹೇಳಿದರೆ ನಾವು ಆವಾಗ ಡೈಲ್ಯೂಷನ್ ಮಾಡಿ ಕೊಡಬೇಕಾಗುತ್ತೆ. ಪೇಷಂಟ್ ವ್ಯಾಲ್ಯೂ 600 ಮೇಲೆ ಇದೆ ಅಂತ ಹೇಳಿ ಅನಿಸಿದೆ. ಓಕೆ, ಆಮೇಲೆ ಈ ಥರ ಡೀಟೇಲ್ಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಪೇಜಿಗೆ ಕ್ಯಾಲಿಬ್ರೇಷನ್ ಪೇಜಿಗೆ, ಸೊ ಎಂಡ್ ಪಾಯಿಂಟಿಗೆ ಕ್ಯಾಲಿಬ್ರೇಷನ್ ಮಾಡಬೇಕಾಗಿದೆ. ಸೊ ಕ್ಯಾಲಿಬ್ರೇಷನ್ ನಾವು ಡೀಟೇಲಾಗಿ ಹಾಕ್ಕೊಳ್ಬೇಕು. ನಂಬರ್ ಆಫ್ ಸ್ಟ್ಯಾಂಡರ್ಡ್, ಸೊ 1 ಸ್ಟ್ಯಾಂಡರ್ಡ್ ನಾವು ಯೂಸ್ ಮಾಡುವಂಥದ್ದು ಕ್ಯಾಲಿಬ್ರೇಷನಿಗೆ. ಸೊ ಇಲ್ಲಿ ನಮಗೆ ನಂಬರ್ ಆಫ್ ಸ್ಟ್ಯಾಂಡರ್ಡ್ 1 ಕೊಡಬೇಕು. 1 ಪಾಯಿಂಟ್ ಎಂಡ್ ಪಾಯಿಂಟ್ ಅದು 1 ಪಾಯಿಂಟ್ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ರಿಪೀಟ್ ಕೇಳಿದ್ದಾರೆ, ಒಂದು ಸಲ ನಮಗೆ ಸ್ಟ್ಯಾಂಡರ್ಡ್ ರಿಪೀಟ್ ಮಾಡೋದು ಬೇಡ. ಸ್ಟ್ಯಾಂಡರ್ಡ್ 1 ಅಬ್ಸರ್ವೆನ್ಸ್ ಹಾಕಿದ್ದಾರೆ. ನಮಗೀಗ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಎಷ್ಟು ಅಂತ ಹೇಳಿದ್ರೆ ಹಾಕಬೇಕು. ಸೊ ಕೊಲೆಸ್ಟ್ರಾಲ್ ಇದು ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಕೊಲೆಸ್ಟ್ರಾಲ್ ಇದು 200 mg/dl. ಸೊ ನಮಗೀಗ ಇಲ್ಲಿ ನಾವು ಕಾನ್ಸಂಟ್ರೇಷನ್ 200 ಹಾಕ್ಕೊಳ್ಬೇಕು. ಎಂಟರ್. ಓಕೆ, ಅದಾದಮೇಲೆ ಈ ಪೇಜ್ ಮುಗೀತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದಿದೆ ನೋಡಿ, ನೆಕ್ಸ್ಟ್ ಪೇಜ್. ಸೊ ಡೀಟೇಲ್ಸ್ ನಾರ್ಮಲ್ ಲೆವೆಲ್, ಇಲ್ಲಿ ನಾರ್ಮಲ್ ಲೆವೆಲ್ ನಾವು ಇದರಲ್ಲಿ ಹಾಕ್ಕೊಳ್ಬೋದು. ಎಷ್ಟು ನಾರ್ಮಲ್ ಲೆವೆಲ್, ಎಷ್ಟು ಹೈ ವ್ಯಾಲ್ಯೂ, ಅದನ್ನು ನಾವು ಹಾಕ್ಕೊಳ್ಬೋದು. ಕೊಲೆಸ್ಟ್ರಾಲ್ ಇದು ನಾರ್ಮಲ್ ಲೆವೆಲ್, ಹೈ ವ್ಯಾಲ್ಯೂ ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಫಸ್ಟ್ ಇಲ್ಲಿ ರೆಫರೆನ್ಸ್ ರೇಂಜ್ ಅಂತಿದೆ. ಸೊ ಇದರಲ್ಲಿ ನಾರ್ಮಲ್ ವ್ಯಾಲ್ಯೂ ಇದೆ ಲೆಸ್ ದೆನ್ 200. ಸೊ ನಾರ್ಮಲ್ ಲೋ ಅಂತ ಹೇಳೋದು ಲೆಸ್ ದೆನ್ 0, ನಾರ್ಮಲ್ ಹೈ 200 ಎಂಟರ್ ಮಾಡಿ ಆಮೇಲೆ ಇದು ಸೇವ್ ಬಟನ್, ಇದನ್ನು ಸೇವ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕೇಳ್ತಾ ಇದೆ ಸೇವ್ ಪ್ರೋಗ್ರಾಮ್. ಸೊ ಸೇವ್ ಎಸ್. ಸೊ ಇವಾಗ ನಮ್ಮ ಎಂಡ್ ಪಾಯಿಂಟ್ ರಿಯಾಕ್ಷನ್ನ ಪ್ರೋಗ್ರಾಮ್ ಸೇವ್ ಆಯಿತು. ಸೊ ಇಲ್ಲಿ ಕೊಲೆಸ್ಟ್ರಾಲ್ ಆಲ್ರೆಡಿ ಸೇವ್ ಆಯಿತು. ಅದೇ ಥರ ಇನ್ನು ಫಿಕ್ಸಡ್ ಟೈಮ್ ಪ್ರೋಗ್ರಾಮನ್ನು ಹೇಗೆ ಸೇವ್ ಮಾಡೋದು ಅಂತೇಳಿ ನೋಡೋಣ. ಸೊ ಫಿಕ್ಸಡ್ ಟೈಮಿಗೆ ನಾವಿಲ್ಲಿ ತಗೊಂಡಿರೋದು ಅಂತ ಹೇಳಿದ್ರೆ ಯೂರಿಯಾ ಫಿಕ್ಸಡ್ ಟೈಮಲ್ಲಿ ಮೇಯ್ನಾಗಿ 2 ಪ್ಯಾರಾಮೀಟ್ರ್ ಬರುತ್ತೆ. ಒಂದು ಕ್ರಿಯಾಟಿನ್ ಮತ್ತು ಯೂರಿಯಾ. ಅದನ್ನು ನಾವು ಹೇಗೆ ಪ್ರೋಗ್ರಾಮ್ ಅದರಲ್ಲಿ ಮಾಡೋದು ನೋಡೋಣ. ಅದರಲ್ಲಿ ಕೂಡ ಒಂದು ಲಿಟ್ರೇಚರ್ ಇದೆ, ಕಿಟ್ ಇನ್ಸರ್ಟ್. ಸೊ ಇದರಲ್ಲಿ ಪ್ರೋಗ್ರಾಮ್ಸ್ ಇದೆ. ಸೊ ಈ ಪ್ರೋಗ್ರಾಮ್ಸನ್ನು ಸೇಮ್ ಅದರಾಗೆ ಆವಾಗ ನಾವು ಹಾಕಿದಾಗೆ ಇದರಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಐಟಮ್ ನೇಮ್ ಯೂರಿಯಾ ಹಾಕ್ಕೊಳ್ಬೇಕು, ಎಂಟರ್ ಕೊಡಬೇಕು. ಸೊ ಇಲ್ಲಿ ಮೆಥಡ್ ಕೇಳಿದ್ದಾರೆ. ಮೆಥಡ್ ನಮ್ದು ಇವಾಗ ಫಿಕ್ಸ್ಡ್ ಟೈಮ್. ಸೊ ಫಿಕ್ಸ್ಡ್ ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ವೇವ್ ಲೆಂತ್. ಸೊ ಫಿಕ್ಸ್ ಟೈಮಲ್ಲಿ 1 ವೇವ್ ಲೆಂತ್ ಮಾತ್ರ ಬರುವಂಥದ್ದು. ಸೊ ವೇವ್ ಲೆಂತ್ 1 ಯಾವುದು 340 ಅಂತ ಇಲ್ಲಿ ಕೊಟ್ಟಿದ್ದಾರೆ, ಸೇಮ್ 340 ಇದೆ. ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಯೂನಿಟ್ ಸೆಟ್ ಮಾಡ್ಕೊಳ್ಬೇಕು. ಟೆಂಪರೇಚರ್ ಸೆಟ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ನಮಗೆ ಇಲ್ಲಿ ಈ ಟೇಬಲ್ ಒಳಗೆ ಸಿಗುತ್ತೆ ಡೀಟೇಲ್ಸ್. ಅದನ್ನು ಹಾಕಿ ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ಬ್ಲ್ಯಾಂಕ್ ಸೆಟ್ ಮಾಡ್ಕೊಳ್ಬೇಕು. ಸೊ ಫಿಕ್ಸ್ ಟೈಮಲ್ಲಿ ನಮಗೆ ರಿಯೇಜೆಂಟ್ ಬ್ಲ್ಯಾಂಕ್ ಕೊಡೋಕ್ಕೆ ಬರೋದಿಲ್ಲ. ಫಿಕ್ಸ್ ಟೈಮಲ್ಲಿ ನಾವು ಯಾವಾಗಲೂ ವಾಟ್ರನ್ನು ಕೊಡಬೇಕು. ಬ್ಲ್ಯಾಂಕ್ ಆ್ಯಸ್ ಎ ವಾಟರ್. ಸೊ ವಾಟರ್ ಆ್ಯಸ್ ಎ ಬ್ಲ್ಯಾಂಕ್ ಆಗಿ ನಾವು ಕೊಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಪೇಜಲ್ಲಿ ಡಿಲೇ ಟೈಮ್. ಸೊ ಆವಾಗ ಇಂಕ್ಯುಬೇಷನ್ ಟೈಮ್ ಬಂದಿದೆ. ಆ್ಯಂಡ್ ಎಂಡ್ ಪಾಯಿಂಟಲ್ಲಿ ಇಂಕ್ಯುಬೇಷನ್ ಟೈಮ್ ಮತ್ತು ಡಿಲೇ ಟೈಮ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ನಮಗೆ ಡಿಲೇ ಟೈಮ್ ಮತ್ತು ಇಂಟರ್ವೆಲ್ ಬರುತ್ತೆ. ಸೊ ನಾವು ಡಿಲೇ ಟೈಮ್ ಮತ್ತು ಇಂಟರ್ವೆಲ್ ಟೈಮನ್ನು ಇಲ್ಲಿ ಹಾಕ್ಕೊಳ್ಬೇಕು. ಸೊ ಇದು ಆಲ್ರೆಡಿ ಇದರಲ್ಲಿ ಡೀಟೇಲ್ಸ್ ಇದೆ. ಡಿಲೇ ಟೈಮ್ 30 ಸೆಕೆಂಡ್ಸ್ ಇದೆ, ಇಂಟರ್ವೆಲ್ ಟೈಮ್ 60 ಸೆಕೆಂಡ್ಸ್ ಇದೆ. ಸೊ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡಿ ಕೊಡಬೇಕು. 30 ಸೆಕೆಂಡ್ಸ್ ಡಿಲೇ ಟೈಮ್ ಆ್ಯಂಡ್ ಇಂಟರ್ವಲ್ ಟೈಮ್ 60. ಸೇಮ್ ಎಸ್ ವಾಲ್ಯೂಮ್. ಸೊ ನಮ್ಮ ಟೆಸ್ಟ್ ಮಾಡುವಂಥ ವಾಲ್ಯೂಮನ್ನು ಇಲ್ಲಿ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಲ್ಯಾಬೊರೇಟರಿ ಪ್ರೊಸೀಜರ್ ಫಾರ್ ಸೆಮಿ ಆಟೋ ಅನಲೈಸರ್. ಸೊ ಅಂದರೆ ನಾವು 1010. ಸೊ ಇದರಲ್ಲಿ 2 ರಿಯೇಜೆಂಟ್ಸ್ ಇದೆ, R1 ಮತ್ತು R2. ಓಕೆ, 4:1 ರೇಷೋದಲ್ಲಿ ನಾವು ರಿಯೇಜೆಂಟನ್ನು ವರ್ಕಿಂಗ್ ರಿಯೇಜೆಂಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ 1000 ಮೈಕ್ರೋಲೀಟ್ರ್ ಅಂತ ಹೇಳಿದರೆ 4:1 ಅಂತ ಹೇಳಿದರೆ 800 + 200, 800 R1, 200 R2. ಸೊ ನಾವಿಲ್ಲಿ ಹಾಕ್ಕೊಳ್ಬೇಕು. ಸೊ ಆಮೇಲೆ ಸ್ಯಾಂಪಲ್ ವಾಲ್ಯೂಮ್ 10 ಮೈಕ್ರೋಲೀಟ್ರ್. ಸೊ
ಆಸ್ಪಿರೇಷನ್ ವಾಲ್ಯೂಮ್ ಯಾವಾಗಲೂ 450 ಇರಬೇಕು. ಲೀನಿಯಾರಿಟಿ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 300 mg. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಕ್ಯಾಲಿಬ್ರೇಷನ್ ಆಪ್ಷನ್ಗೆ ಹೋಗಬೇಕು. ಸೊ ಇಲ್ಲಿ ಕೂಡ ನಂಬರ್ ಆಫ್ ಸ್ಟ್ಯಾಂಡರ್ಡ್ 1. ಸೊ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ 50. ಸೊ ನಾವಿಲ್ಲಿ 50 ಹಾಕ್ಕೊಳ್ಬೇಕು. ಆಮೇಲೆ ಅದರ್ ಆಪ್ಷನಿಗೆ ಹೋಗಬೇಕು. ನಾರ್ಮಲ್ ಸೇಮ್ ಇದರ ನಾರ್ಮಲ್ ವ್ಯಾಲ್ಯೂ ಹಾಕ್ಕೊಳ್ಬೇಕು. ಹಾಕಿದ ನಂತರ ಜಸ್ಟ್ ಇಲ್ಲಿ ಸೇವ್ ಆಪ್ಷನ್ ಕೊಡಬೇಕು. ಸೇವ್. ಸೊ ಇಲ್ಲಿ ಯೂರಿಯಾ ಕೂಡ ಬಂತು. ಮೂರನೇದಾಗಿ ನಾವು ಕೈನೆಟಿಕ್ ಮೆಥಡನ್ನು ಹೇಗೆ ಪ್ರೋಗ್ರಾಮ್ ಮಾಡೋದು ನೋಡೋಣ. ನಾವಿಲ್ಲಿ ಕೈನೆಟಿಕ್ ಪ್ರೋಗ್ರಾಮಿಂಗ್ ತಗೊಂಡಿರೋದು SGOT. ಇದರಲ್ಲಿ ಕೈನೆಟಿಕಲ್ಲಿ ಮೇಯ್ನಾಗಿ SGOT, SGPT, ಅಲ್ಕಲೈನ್ ಫಾಸ್ಫೇಟ್ ಆ್ಯಂಡ್ ಗಾಮಾ GGT ಈ 4 ಟೆಸ್ಟ್ ಬರುತ್ತೆ. ಸೊ ಇದರಲ್ಲಿ ಕಿಟ್ ಇನ್ಸೆಟ್ ಬರುತ್ತೆ. ಕಿಟ್ ಇನ್ಸೆಟಲ್ಲಿ ಟೇಬಲ್ ಇದೆ. ಸೊ ಆ ಟೇಬಲನ್ನು ನೋಡ್ಕೊಳ್ಬೇಕು. ಸೊ ಇದರಲ್ಲಿ 2 ರೀತಿಯ ಪ್ರೋಗ್ರಾಮ್ ಇದೆ. ಒಂದು ನಾರ್ಮಲ್ ಪ್ರೊಸೀಜರ್ ಮತ್ತು ಹೈ ಲೀನಿಯಾರಿಟಿ ಪ್ರೊಸೀಜರ್. ಸೊ ನಾನು ಒಂದು ಎಂಟಿ ಸ್ಪೇಸ್ ತಗೊಳ್ಬೇಕು. ಆಮೇಲೆ SMS ನೇಮ್ ಎಂಟರ್ ಮಾಡಬೇಕು. SGOT ಎಂಟರ್. ಸೊ ಮೆಥಡ್ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು. ಕೈನೆಟಿಕ್. ಸೊ ವೇವ್ ಲೆಂತ್ ಎಷ್ಟಿದೆ ಅಂತೇಳಿ 340. ಸೊ 340 ಇದೆ. ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯೂನಿಟ್ಸ್. ಸೊ ಇದರ ಯೂನಿಟ್ಸ್ ಬಂದುಬಿಟ್ಟು IU ಪರ್ ಲೀಟರ್. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ. ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್. ಮೆಥಡ್ ಸ್ಲೋಪ್ ಆಫ್ ರಿಯಾಕ್ಷನ್ ಇಲ್ಲಿ ಡಿಕ್ರೀಸಿಂಗ್ ಇದೆ. ಸೊ ನಾವಿಲ್ಲಿ ಡಿಕ್ರೀಸ್ ಮಾಡ್ಕೊಳ್ಬೇಕು. ಆಮೇಲೆ ಬ್ಲ್ಯಾಂಕ್ ಡಿಸ್ಟಿಲ್ ವಾಟರ್. ಸೊ ಅದಾಗಿ ನಾವು ನೆಕ್ಸ್ಟ್ ಪೇಜಿಗೆ ಹೋಗಬೇಕು. ಸೊ ಇಲ್ಲಿ ನಮಗೆ ಡಿಲೇ ಟೈಮ್, ಇಂಟರ್ವಲ್ ಟೈಮ್, ನಂಬರ್ ಆಫ್ ರೀಡಿಂಗ್ ತೋರಿಸ್ತಾ ಇದೆ. ಸೊ ನಮಗೆ ಇಲ್ಲಿ ಫಸ್ಟ್ ಎಂಡ್ ಪಾಯಿಂಟಲ್ಲಿ ನಮಗೆ ಇಂಕ್ಯುಬೇಷನ್ ಟೈಮ್ ಮತ್ತು ಡಿಲೇ ಟೈಮ್ ಕೇಳಿತ್ತು. ಆಮೇಲೆ ಫಿಕ್ಸ್ ಟೈಮಲ್ಲಿ ಡಿಲೇ ಟೈಮ್ ಮತ್ತು ಇಂಟರ್ವಲ್ ಕೇಳಿತ್ತು. ಸೊ ಇಲ್ಲಿ ಡಿಲೇ ಟೈಮ್, ಇಂಟರ್ವಲ್ ಆ್ಯಂಡ್ ನಂಬರ್ ಆಫ್ ರೀಡಿಂಗ್ ಕೇಳುತ್ತೆ. ನಮಗೆ ಡಿಲೇ ಟೈಮ್ ಇಲ್ಲಿ ಇದೆ ನೋಡಿ 60 ಸೆಕೆಂಡ್ಸ್. ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು 60. ಆಮೇಲೆ ಇಂಟರ್ವಲ್. ಸೊ ಇಂಟರ್ವಲ್ ನಾವು ಹಾಕ್ಕೊಳ್ಬೇಕು ಇಲ್ಲಿ. ಸೊ 60 ಸೆಕೆಂಡ್ಸ್. ನಾರ್ಮಲ್ ಪ್ರೊಸೀಜರ್ 60 ಸೆಕೆಂಡ್ಸ್ ನಾವಿಲ್ಲಿ ಹಾಕ್ಕೊಳ್ಬೇಕು. ಇಂಟರ್ವಲ್ 60 ಸೆಕೆಂಡ್ಸ್. ನಂಬರ್ ಆಫ್ ರೀಡಿಂಗ್ 3. ಸೊ ನಾವು ನಂಬರ್ ಆಫ್ ರೀಡಿಂಗ್ 3. ಅದಾದಮೇಲೆ ವಾಲ್ಯೂಮ್ ಹೋಗಬೇಕು. ಸೊ ಇದರಲ್ಲಿ ಕೂಡ 2 ರಿಯೇಜೆಂಟ್ ಇದೆ, R1 ಮತ್ತು R2. ಸೊ R1, R2 4:1 ಡೈಲ್ಯೂಷನಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ವರ್ಕಿಂಗ್ ರಿಯೇಜೆಂಟ್ ಇಲ್ಲಿ 1000 ಮೈಕ್ರೋಲೀಟರ್ ಕೇಳಿದ್ದಾರೆ. ಆ್ಯಂಡ್ ಸ್ಯಾಂಪಲ್ 100. ಪೇಜ್ ಕ್ಯಾಲಿಬ್ರೇಷನ್ಗೆ ಹೋಗ್ಕೊಳ್ಬೇಕು. ಇಲ್ಲಿ ನಮಗೆ ಕೈನೆಟಿಕ್ಕಿಗೆ ನಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಫ್ಯಾಕ್ಟ್ರನ್ನು ಹಾಕ್ಕೊಳ್ಬೋದು. ಸೊ ಡೈರೆಕ್ಟ್ ಫ್ಯಾಕ್ಟ್ರ್ ಹಾಕಿದರೆ ಏನೇ ಬೆನಿಫಿಟ್ ಅಂದರೆ ನಮಗೆ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತೇಳಿ ಇರೋದಿಲ್ಲ. ಸೊ ನಮಗಿಲ್ಲಿ ಫ್ಯಾಕ್ಟ್ರ್ ಕೇಳಿದ್ದಾರೆ 21.21 ಅಂತೇಳಿದೆ. ನಮಗೆ ಅದನ್ನು 1745 ಇಲ್ಲಿ ಫ್ಯಾಕ್ಟ್ರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಫ್ಯಾಕ್ಟ್ರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. 1745 ಎಂಟರ್. ಸೊ ಇಷ್ಟು ಮಾಡಿ ಆಮೇಲೆ ನಮಗೆ ನೆಕ್ಸ್ಟ್ ಲೀನಿಯಾರಿಟಿ ಎಲ್ಲ ನಾರ್ಮಲ್, ಲೋ ಲೆವೆಲ್, ಹೈ ಎಲ್ಲ ಸೇವ್ ಮಾಡಿ ಹಾಕಿ ನಮಗೆ ಸೇವ್ ಮಾಡ್ಕೊಳ್ಬೋದು. ಸೊ ಈ ಥರ ನಮಗೆ ಕೈನೆಟಿಕ್ ರಿಯಾಕ್ಷನ್ ಪ್ರೋಗ್ರಾಮನ್ನು ಸೇವ್ ಮಾಡ್ಕೊಳ್ಬೋದು.